ಸುಮಾರು 4ನೇ ಶತಮಾನದಲ್ಲಿ ಬನವಾಸಿಯಲ್ಲಿ ಒಂದು ಹೊಸ ಶಕ್ತಿ ಮೊಳಕೆ ಒಡೆಯುತ್ತಿತ್ತು. ಇದುವೇ ಕದಂಬರ ಉದಯ, ಕನ್ನಡ ನಾಡಿನ ಮೊದಲ ರಾಜವಂಶ. ಇದಕ್ಕೆಲ್ಲ ಕಾರಣನಾದ ವ್ಯಕ್ತಿ ಮಯೂರ ಶರ್ಮ. ಈ ಕಥೆ ಒಬ್ಬ ಯೋಧನಿಂದ ಪ್ರಾರಂಭವಾಗುವುದಿಲ್ಲ, ಬದಲಾಗಿ ಒಬ್ಬ ವಿದ್ವಾಂಸನಿಂದ ಆರಂಭವಾಗುತ್ತದೆ. ಅವನ ಮೂಲದ ಕಥೆಯು ತಾಳಗುಂದ ಶಾಸನದಲ್ಲಿ ಅಮರವಾಗಿದೆ. ಆ ಶಾಸನವು ಕದಂಬರ ಮೂಲವನ್ನು ಹರಿಪುತ್ರರೆಂಬ ಸಂಪ್ರದಾಯಸ್ಥ ಬ್ರಾಹ್ಮಣ ಪುರೋಹಿತರ ಕುಟುಂಬಕ್ಕೆ ಕೊಂಡೊಯ್ಯುತ್ತದೆ. ಅವರಿಗೆ ಆ ಹೆಸರು ಬಂದಿದ್ದೇ ಅವರ ಮನೆಯ ಹೊರಗಿದ್ದ ಪ್ರಮುಖವಾದ ಕದಂಬ ವೃಕ್ಷದಿಂದ. ಬಂಧುಸೇನನ ಮಗನಾದ ಮಯೂರ ಶರ್ಮನು ತನ್ನ ಗುರು ವೀರಶರ್ಮನೊಂದಿಗೆ ಪಲ್ಲವರ ರಾಜಧಾನಿ ಮತ್ತು ದಕ್ಷಿಣದ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿದ್ದ ಕಂಚಿಗೆ ಪ್ರಯಾಣಿಸಿದನು. ಅವನು ಬಂದದ್ದು ವೈದಿಕ ಜ್ಞಾನಕ್ಕಾಗಿ, ತನ್ನ ಬ್ರಾಹ್ಮಣ ಧರ್ಮದ ಕಠಿಣ ಕರ್ತವ್ಯಗಳನ್ನು ಕರಗತ ಮಾಡಿಕೊಳ್ಳಲು. ಆದರೆ ವಿಧಿ ಎಂದಿನಂತೆ ಅವನಿಗಾಗಿ ಒಂದು ಅಚ್ಚರಿಯನ್ನು ಕಾದಿರಿಸಿತ್ತು. ಅವನು ತನ್ನ ದೈನಂದಿನ ಧಾರ್ಮಿಕ ವಿಧಿಗಳನ್ನು ನೆರವೇರಿಸುತ್ತಿದ್ದನು. ಅವನ ಪವಿತ್ರ ವಸ್ತ್ರಗಳನ್ನು ಮಡಿಯಾಗಿ ಹರಡಲಾಗಿತ್ತು. ಅತ್ಯಂತ ನಿರ್ಲಕ್ಷ್ಯ ಮತ್ತು ಅಹಂಕಾರದ ಆಘಾತಕಾರಿ ಕೃತ್ಯದಲ್ಲಿ ಪಲ್ಲವ ಸೈನಿಕರು ಅವನ ಪವಿತ್ರ ವಸ್ತ್ರಗಳ ಮೇಲೆ ಕುದುರೆ ಓಡಿಸಿದರು. ಈ ಕ್ರೌರ್ಯ, ಈ ಅವಮಾನ, ಈ ಹಿಂಸಾತ್ಮಕ ಕೃತ್ಯವು ಆ ವಿದ್ವಾಂಸನನ್ನು ಕೆರಳಿಸಿತು. ಪಲ್ಲವರ ಸೊಲ್ಲಡಗಿಸಿ ನಮ್ಮ ನೆಲದಿಂದ ಬಡಿದೋಡಿಸಿ ವೈಜಯಂತಿಯ ರತ್ನ ಸಿಂಹಾಸನದಲ್ಲಿ ಮತ್ತೆ ಕನ್ನಡ ರಾಜ್ಯಲಕ್ಷ್ಮಿಯನ್ನು ಪ್ರತಿಷ್ಠಿಸುವ ಮುಹೂರ್ತ ಹತ್ತಿರವಾಗುತ್ತಿದೆ. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ನೋಡಮ್ಮ ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಬಂದ ನೋಡಮ್ಮ ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಎದ್ದು ನಿಂತರೆ ಇವ ಗೆದ್ದು ಬಿಡುವನು, ನುಗ್ಗಿ ಬಂದರೆ ಊರೇ ಬಗ್ಗಿ ಬಡಿವನು. ಕಂಬ ಕದಂಬ ಇವನೆಂದು ಒಂದೇ, ಕೈ ಇಟ್ಟರೆ ಕರುನಾಡೆ ಇವನ್ ಬೆನ್ನ ಹಿಂದೆ. ಕಂಬ ಕದಂಬ ಇವನೆಂದು ಒಂದೇ, ಕೈ ಇಟ್ಟರೆ ಕರುನಾಡೆ ಇವನ್ ಬೆನ್ನ ಹಿಂದೆ. ಬಂದ ನೋಡಮ್ಮ ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಇಂದು ನಿಮ್ಮೆಲ್ಲರನ್ನು ಈ ರಾಜ್ಯಸಭೆಗೆ ಆಹ್ವಾನಿಸಿದ ಕಾರಣವಿಷ್ಟೇ. ಕಾಂಚೀಪುರದಿಂದ ತಪ್ಪಿಸಿಕೊಂಡು ಹೋದ ರಾಜದ್ರೋಹಿ ಒಬ್ಬನು ನಮ್ಮ ವೈರಿಗಳಾದ ವೈಜಯಂತಿಯ ಮಂತ್ರಿ ಸೇನಾಧಿಪತಿಗಳ ಆಶ್ರಯದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಶತ್ರು ಪಕ್ಷವು ಬಲಾಢ್ಯರಾಗಿ ವಿಜೃಂಭಿಸುವುದಕ್ಕೆ ಮುಂಚಿತವಾಗಿ ಅವರೆಲ್ಲೇ ಅಡಗಿದ್ದರೂ ಹೇಳ ಹೆಸರಿಲ್ಲದಂತೆ ಮಾಡಬೇಕಾಗಿದೆ. ಅವಕಾಶ ಸಿಕ್ಕಿದರೆ ತುಂಬಿದ ಓಲಗಕ್ಕೆ ನುಗ್ಗಿ ಸಿಂಹಾಸನದಲ್ಲಿರುವ ಸಾಮ್ರಾಟರನ್ನೇ ಹಿಡಿದರೆದು ಕೆಡವಿ ಮಸ್ತಕದಲ್ಲಿರುವ ಮಣಿ ಕಿರೀಟವನ್ನು ಉರುಳಿಸಲು ಹಿಂಜರಿಯುವವನಲ್ಲ ಅವನು. ಅಲ್ಲಿಯವರೆಗೂ ತಾಳ್ಮೆಯಿಂದ ಕುಳಿತಿರಲು ಈ ಕೈಗಳೇನು ಬಳೆಗಳನ್ನು ಧರಿಸಿಲ್ಲ. ನನಗಪ್ಪಣೆ ಮಾಡಿರಿ ತಂದೆ, ಈಗಲೇ ವಿಜಯಾಸ್ತ್ರ ಹೊರಟು ಭೂಮಿ ಆಕಾಶಗಳನ್ನು ಭೇದಿಸಿ ಅವರು ಓಂ ಮಯೂರನ. ಏಕೆ ರಾಜಪುತ್ರ ನಿಲ್ಲಿಸಿಬಿಟ್ಟೆ? ಮುಂದುವರಿಸು ನಿನ್ನ ಬಾಲಭಾಷೆಯ ಭಾಷಣವನ್ನ. ಮಯೂರ ಯಾರ ಹೆಸರನ್ನು ಕೇಳಿದ ಕೂಡಲೇ ಪಲ್ಲವ ಸಾಮ್ರಾಟನ ಸಿಂಹಾಸನವೆಂದು ಗಡಗಡನೆ ನಡುಗುತ್ತಿದೆ ಎಂದ ಕೂಡಲೇ ನಿನ್ನೆ ರಾಜಪುತ್ರನ ವೀರವಾಣಿಯು ಭಯದಿಂದ ಗಂಟಲಲ್ಲಿ ಕುಸಿದು ಹೋಯಿತು. ಆ ಮಯೂರ ನಾನೇ. ಎಚ್ಚರಿಕೆ! ಯಾರಾದರೂ ಒಂದು ಹೆಜ್ಜೆ ಮುಂದಿಟ್ಟರೆ ಈ ನಿಮ್ಮ ಮಹಾರಾಜರ ಶಿರಸ್ಸು ಚೆಂಡಿನಂತೆ ಉರುಳುತ್ತದೆ.
ಕಂಡಿರ ಪಲ್ಲವ ಚಕ್ರೇಶ್ವರ. ಅರಳು ಹುರಿದಂತೆ ಮಾತನಾಡುತ್ತಿದ್ದ ನಿಮ್ಮ ವೀರರು ಕತ್ತಿ ಹಿರಿದೊಡನೆ ಹೇಗೆ ಮೆತ್ತಗಾದರು. ಓಹ್, ಕರೆಯಿರಿ, ಈಗ ಕರೆಯಿರಿ ನಿಮ್ಮ ನಿಷ್ಠಾವಂತ ಸೇವಕರನ್ನು ನಿಮ್ಮ ರಕ್ಷಣೆಗೆ. ಏಕೆ ಮಹಾರಾಜ ಬಾಯಿ ಕಟ್ಟಿದೆ, ಗಂಟಲೊಣಗಿದೆ? ತಾವು ಸಮೀಪಿಸಿದಾಗ ಯಾರೂ ಬರುವುದಿಲ್ಲ. ಪಾಪ ಪುಣ್ಯಗಳೆರಡೇ ನಿಮ್ಮೊಡನೆ ಬರುವುದು. ಭಯಪಡಿಸಿದ್ದೀರಾ? ಹೆದರಬೇಡಿ, ನಾವು ಕದಂಬರು, ಕನ್ನಡ ತಾಯಿಯ ಮಡಿಲಲ್ಲಿ ಬೆಳೆದ ಮಕ್ಕಳು. ಕನ್ನಡಿಗರ ಧರ್ಮ, ಕನ್ನಡಿಗರ ನೀತಿ, ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ನರ ನಾಡಿಗಳಲ್ಲೂ ಹರಿದಾಡುತ್ತಿದೆ. ದುಷ್ಟನೇ ಆಗಿರಲಿ, ದ್ರೋಹಿಯೇ ಆಗಿರಲಿ, ಅವನಂಥ ಅನ್ಯಾಯ ಅಕೃತ್ಯಗಳನ್ನೇ ಮಾಡಿರಲಿ, ಅಸಹಾಯಕರಾದವರಿಗೆ ಕರುಣೆ ತೋರಿಸುವುದೇ ನಮ್ಮ ಹುಟ್ಟು ಗುಣ. ರಾಜ್ಯವನ್ನು ಹೇಗೆ ಪಡೆಯಬೇಕೆಂಬುದು ನಮಗೆ ಗೊತ್ತಿದೆ, ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಭುವನೇಶ್ವರಿಯ ಈ ಮಗನ ಶೌರ್ಯವೇ ನಾಡಿಗೆ ಆಭರಣ. ಇವನ ರಕ್ತದ ಒಳಗಿದೆ ದಿಟ್ಟತನ, ಪ್ರತಿ ರೋಮದ ಒಳಗಿದೆ ಗಟ್ಟಿತನ. ಹುಟ್ಟು ಸಾವು ಅಂತ ಎರಡು ಕೊನೆಯು ಬಾಳಲುಂಟು, ಕೊನೆ ದೃಶ್ಯ ಮುಗಿಯ ಮುಂಚೆ ಎಷ್ಟೋ ವಿಷಯ ಉಂಟು. ಹುಟ್ಟು ಸಾವು ಅಂತ ಎರಡು ಕೊನೆಯು ಬಾಳಲುಂಟು, ಕೊನೆ ದೃಶ್ಯ ಮುಗಿಯ ಮುಂಚೆ ಎಷ್ಟೋ ವಿಷಯ ಉಂಟು. ಸಾವು ಎಂಬುದು ಸೋಲಿಗಿಂತ ಮೇಲು, ಆದರೂ ಸೋಲದು ಕದಂಬನ ಬಾಳು. ಕಂಬ ಕದಂಬ ಇವನೆಂದು ಒಂದೇ, ಕೈಯಿಟ್ಟರೆ ಕರುನಾಡೆ ಇವನ್ ಬೆನ್ನ ಹಿಂದೆ. ಬಂದ ನೋಡಮ್ಮ, ಬಂದ ನೋಡಮ್ಮ, ನಮ್ಮ ಕಂಬ ಈ ಕದಂಬ ಬಂದ ನೋಡಮ್ಮ. ಎದ್ದು ನಿಂತರೆ ಇವ ಗೆದ್ದು ಬಿಡುವನು, ನುಗ್ಗಿ ಬಂದರೆ ಊರೇ ಬಗ್ಗಿ ಬಡಿವನು. ಕಂಬ ಕದಂಬ ಇವನೆಂದು ಒಂದೇ, ಕೈಯಿಟ್ಟರೆ ಕರುನಾಡೆ ಇವನ್ ಬೆನ್ನ ಹಿಂದೆ. ಕಂಬ ಕದಂಬ ಇವನೆಂದು ಒಂದೇ, ಕೈಯಿಟ್ಟರೆ ಕರುನಾಡೆ ಇವನ್ ಬೆನ್ನ ಹಿಂದೆ. ಶಬಾಷ್ ಮಯೂರ, ಸಾಧಿಸಿಬಿಟ್ಟೆ. ಗರ್ಭೆಯನ್ನು ಹಿಡಿದ ಕೈ ಕತ್ತಿ ಎತ್ತಿ ರಾಜ್ಯವಾಳಬಲ್ಲದು ಎಂಬುದು ಜಗತ್ತಿಗೆ ತೋರಿಸಿದೆ. ಪಲ್ಲವರ ಹುಟ್ಟಡಗಿಸಲು ಸಿಂಹದಂತೆ ಗರ್ಜಿಸಿ ಗೆದ್ದೆ. ಆದ್ದರಿಂದ ಸಿಂಹವೇ ನಿನ್ನ ರಾಜ್ಯ ಲಾಂಛನವಾಗಲಿ. ಅಷ್ಟೇ ಅಲ್ಲ, ಇಂದಿನಿಂದ ನೀನು ಮಯೂರ ಶರ್ಮನಲ್ಲ, ಮಯೂರ ವರ್ಮನಾಗಿ ಪ್ರಸಿದ್ಧನಾಗು.